with the T20 World Cup, ದ್ರಾವಿಡ್. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಾನ್. ರಾಹುಲ್ ದ್ರಾವಿಡ್ ಒಬ್ಬ ಅದ್ಭುತ ಆಟಗಾರ. ಈ ಮೂಲಕ ಕ್ರಿಕೆಟ್ನಲ್ಲಿ ಅಂದರೆ ಬ್ಯಾಟಿಂಗ್, ವಿಕೆಟ್ ಕೀಪಿಂಗ್ ಅಷ್ಟೇ ಅಲ್ಲದೆ ಫೀಲ್ಡಿಂಗ್ನಲ್ಲೂ ತಮ್ಮ ಸಾಮರ್ಥ್ಯವನ್ನು ಮೆರೆದಿದ್ದಾರೆ. ಅವರೊಬ್ಬ ಅದ್ಭುತ ಆಟಗಾರ ಅಲ್ಲದೆ ವಿಶ್ವ ದರ್ಜೆ ಕ್ರಿಕೆಟಿಗನಾಗಿ ಅವರ ನಡವಳಿಕೆಯಿಂದ ಹೆಸರುವಾಸಿಯಾದವರು. ಇದೀಗ ಭಾರತ ತಂಡದ ಮುಖ್ಯ ಕೋಚ್ ಆಗಿ ಭಾರತ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಭಾರತ ತಂಡಕ್ಕೆ T20 ವರ್ಲ್ಡ್ ಕಪ್ ಗೆಲ್ಲಿಸುವ ಮೂಲಕ ಅವರು ತಮ್ಮ ಹುದ್ದೆಗೆ ಈ ಯಶಸ್ಸಿನ ಮೂಲಕ ವಿದಾಯ ಹೇಳಿದ್ದಾರೆ. ರಾಹುಲ್ ದ್ರಾವಿಡ್ 11ನೇ ಜನವರಿ 1973ರಲ್ಲಿ ಮರಾಠ ಕುಟುಂಬವೊಂದರಲ್ಲಿ ಜನಿಸಿದ್ರು. ದ್ರಾವಿಡ್ ಅವರು ತಮ್ಮ 12ನೇ ವಯಸ್ಸಿನಲ್ಲಿಯೇ ಕ್ರಿಕೆಟ್ ಆಡಲು ಆರಂಭಿಸಿದ್ರು. ನಂತರ ದ್ರಾವಿಡ್ ಅವರು 15ನೇ, 17ನೇ ಮತ್ತು 19ನೇ ವರ್ಷದೊಳಗಿನ ಕ್ರಿಕೆಟ್ ಅನ್ನು ಪ್ರತಿನಿಧಿಸಿದ್ರು. 1996ರಲ್ಲಿ ಶ್ರೀಲಂಕಾ ವಿರುದ್ಧ ವಿಶ್ವ ವಯಸ್ಕರ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ರಾಹುಲ್ ಅವರು ಕ್ರಿಕೆಟ್ ಜಗತ್ತಿನಲ್ಲಿಯೇ ಗೋಡೆ ಎಂದು ಪ್ರಸಿದ್ಧರಾದವರು. ಏಕೆಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಒಂದು ಕಡೆ ವಿಕೆಟ್ ಉರುಳುತ್ತಿದ್ದರೆ ಮತ್ತೊಂದು ಕಡೆ ತಡೆಗೋಡೆ ರೀತಿ ನಿಂತು ಪಂದ್ಯವನ್ನು ಉಳಿಸುತ್ತಿದ್ರು. 2000ನೇ ಇಸವಿಯಲ್ಲಿ ವಿಸ್ಡಮ್ ಕ್ರಿಕೆಟರ್ಸ್ ಆಲ್ಮಾರ್ಕ್ ವರ್ಷದ ಅತ್ಯುತ್ತಮ ಕ್ರಿಕೆಟಿಗರಲ್ಲಿ ಒಬ್ಬರೆಂದು ಹೆಸರಿಸಲ್ಪಟ್ಟವರು. 2004ರ ICC ಪ್ರಶಸ್ತಿ ಸಮಾರಂಭದಲ್ಲಿ ವರ್ಷದ ಆಟಗಾರ ಮತ್ತು ವರ್ಷದ ಟೆಸ್ಟ್ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ರು. 2011ರಲ್ಲಿ ಅವರು ಕ್ಯಾನ್ಬೆರಾ ಬ್ರಾಡ್ಮನ್ ಒರಾಸಿಯನ್ ವಿತರಿಸಿದ ಮೊದಲ ಆಸ್ಟ್ರೇಲಿಯನ್ ಅಲ್ಲದ ಕ್ರಿಕೆಟರ್ ಆದವರು. ಅಲ್ಲದೆ ಹಲವು ದಾಖಲೆಗಳನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಅವರು ವಿಕೆಟ್ ಕೀಪರ್ ಅಲ್ಲದೆ 210 ಟೆಸ್ಟ್ ಪಂದ್ಯಗಳಲ್ಲಿ ಅತ್ಯಧಿಕ ಕ್ಯಾಚ್ ಪಡೆದ ದಾಖಲೆಯನ್ನು ಹೊಂದಿದ್ದಾರೆ. ವೃತ್ತಿ ಜೀವನದಲ್ಲಿ 286 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಗೋಲ್ಡನ್ ಡಕ್ ಎಂದಿಗೂ ಔಟ್ ಆಗದ ಅನನ್ಯ ದಾಖಲೆಯನ್ನು ಹೊಂದಿದ್ದಾರೆ. ಇನ್ನು ಅವರು 2011ರಲ್ಲಿ ODI ಮತ್ತು T20 ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ವಿದಾಯ ಹೇಳಿದ್ರು. ಮತ್ತೆ ಮಾರ್ಚ್ 2012ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು ಮೊದಲ ದರ್ಜೆಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ರು. ಇವರು ಆಟಗಾರನಾಗಿ ನಿವೃತ್ತಿ ಪಡೆದ ನಂತರ ಅವರು ಪ್ರತಿನಿಧಿಸುತ್ತಿದ್ದ IPL ಟೀಮ್ ರಾಜಸ್ಥಾನ್ ರಾಯಲ್ಸ್ ಟೀಮ್ಗೆ ಕೋಚ್ ಆಗಿ 2014ರಲ್ಲಿ ಆಯ್ಕೆಗೊಂಡ್ರು. 2015ರಲ್ಲಿ ಭಾರತ ತಂಡದ ಅಂಡರ್-19 ಕ್ರಿಕೆಟ್ ಕೋಚ್ ಆಗಿ ನೇಮಕಗೊಂಡ್ರು. ಇವರ ಮಾರ್ಗದರ್ಶನದಲ್ಲಿ ಅಂಡರ್-19 ತಂಡ ಉತ್ತಮ ಪ್ರದರ್ಶನಗಳನ್ನು ಕಂಡಿತು. ನಂತರ ಇವರ ಕಾರ್ಯವೈಖರಿಯನ್ನು ಕಂಡ BCCI 2021ರಲ್ಲಿ ವಯಸ್ಕರ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಿಸಿಕೊಂಡ್ರು. ರಾಹುಲ್ ದ್ರಾವಿಡ್ ಭಾರತ ತಂಡದ ಕೋಚ್ ಆದಾಗ ರೋಹಿತ್ ಶರ್ಮಾ ತಂಡದ ನಾಯಕರಾಗಿದ್ರು. ಇವರಿಬ್ಬರ ಅನುಭವದಿಂದ ಮತ್ತು ರಾಹುಲ್ ದ್ರಾವಿಡ್ ಮಾರ್ಗದರ್ಶನದಿಂದ ಭಾರತ ತಂಡ ಅತ್ಯುತ್ತಮ ಎಲ್ಲ ಮಾದರಿಯ ಕ್ರಿಕೆಟ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಾ ಹೋಯಿತು. ಟೆಸ್ಟ್ ಮತ್ತು ODI ಕ್ರಿಕೆಟ್ನಲ್ಲಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಗಳಿಸಿದ್ರು. ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ 2023ರ ODI ವಿಶ್ವಕಪ್ನಲ್ಲಿ ಒಂದೇ ಒಂದು ಪಂದ್ಯ ಸೋಲದೆ ಫೈನಲ್ ಪ್ರವೇಶಿಸಿತ್ತು. ಆದರೆ ದುರಾದೃಷ್ಟ ಎಂಬಂತೆ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಅನುಭವಿಸಿತು. ಆದರೆ ದ್ರಾವಿಡ್ ಅವರ ಛಲ ಇವತ್ತಿನ T20 ವರ್ಲ್ಡ್ ಕಪ್ ಪ್ರಶಸ್ತಿ ತಂದುಕೊಟ್ಟಿದೆ. ದ್ರಾವಿಡ್ ಅವರು ಅಂದು ಮುಖ್ಯ ಕೋಚ್ ಹುದ್ದೆಗೆ ರಾಜೀನಾಮೆ ಕೊಡಬೇಕೆಂದಿದ್ದಾಗ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ದ ರೋಹಿತ್ ರವರು ಅವರ ಮನವೊಲಿಸಿದ್ರು ಎಂದು ಅವರೇ ಸ್ವತಃ ಹೇಳಿಕೊಂಡಿದ್ರು. ಏಕೆಂದರೆ ರಾಹುಲ್ ದ್ರಾವಿಡ್ ಅಲ್ಲದೆ ಬೇರೆ ಯಾರೇ ಕೋಚ್ ಆಗಿದ್ದರೂ ಸಹ ನಾವು ಕಪ್ ಗೆಲ್ಲಲು ಆಗುತ್ತಿರಲಿಲ್ಲ. ಏಕೆಂದರೆ ತಂಡದೊಂದಿಗೆ ಅವರ ಒಡನಾಟ ಹಾಗಿತ್ತು. ದ್ರಾವಿಡ್ ಅವರು ಒಬ್ಬ ಕೋಚ್ ಆಗಿ ಇವತ್ತು ಭಾರತ ತಂಡಕ್ಕೆ 17 ವರ್ಷಗಳ ನಂತರ T20 ವರ್ಲ್ಡ್ ಕಪ್ ಗೆಲ್ಲುವ ಮೂಲಕ ಅವರ ಆಟಗಾರನಾಗಿ ಸಾಧಿಸಲಾಗುತ್ತಿದ್ದನ್ನು ಒಬ್ಬ ಕೋಚ್ ಆಗಿ ಸಾಧಿಸಿದ್ದಾರೆ. ಅವರ ಕೋಚಿಂಗ್ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಸಾಲದು. ಭಾರತಕ್ಕಿದ್ದ ICC ಟೂರ್ನಮೆಂಟ್ಗಳಲ್ಲಿ ಕಪ್ ಬರವನ್ನು ನೀಗಿಸಿದ್ದಾರೆ. ಭಾರತ ತಂಡ ಕಪ್ ಗೆಲ್ಲುವ ಮೂಲಕ ಅವರಿಗೆ ಗುರುವಂದನೆ ಸಲ್ಲಿಸಿದೆ. ರಾಹುಲ್ ದ್ರಾವಿಡ್ ತಮ್ಮ ದೇಶ ಇಟ್ಟ ನಂಬಿಕೆಯನ್ನು ಕಪ್ ಗೆಲ್ಲುವ ಮೂಲಕ ಉಳಿಸಿಕೊಂಡಿದ್ದಾರೆ. ಭಾರತ ತಂಡಕ್ಕೆ T20 ವರ್ಲ್ಡ್ ಕಪ್ ಗೆಲ್ಲಿಸುವ ಮೂಲಕ ದ್ರಾವಿಡ್
ಕೋಚ್ ಸ್ಥಾನಕ್ಕೆ ವಿದಾಯ ಹೇಳಿದ್ದಾರೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಹಾರೈಸೋಣ.